ನಮಸ್ತೆ, ನಿಖಿಲ್ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಅದೇ ಗೊತ್ತಾಯ್ತು, ನೆನ್ನೆ ಇನ್ಸ್ಟೆಂಟ್ ಟಿನ್ ಫ್ಯಾಕ್ಟ್ರಿ ಹತ್ರ ಗೊತ್ತಾಯ್ತು ಬ್ರದರ್, ನೋಡ್ದೆ ವಿಷಯನೂ ತಿಳ್ಕೊಂಡೆ. ಬಹಳ ಬೇಜಾರಾಯ್ತು, ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಎಲ್ಲಿದ್ರಿ ಬ್ರದರ್ ತಾವು? ನಾನು ಮನೆಯಿಂದ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೆ. ಅದು ಮಾರ್ಕೆಟ್ ಮಾಡಕ್ಕೆ ಕರೀತಿದ್ರು. ಸ್ವಲ್ಪ ಹಾಗಾಗಿ ಫೋನು ಬಟ್ಟೆಗೆಲ್ಲ ಬುಕ್ ಮಾಡಕ್ಕೆ ಹೇಳಿದ್ದಾರೆ. ಟಿನ್ ಫ್ಯಾಕ್ಟ್ರಿ ಹತ್ರ ಆಗಿರೋದಲ್ಲ ಇನ್ಸಿಡೆಂಟು? ಇದು ಟಿನ್ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಮುಂದೆ ಗೊಬ್ಬರ ಗ್ರ್ಯಾಂಡ್ ಮಾಲ್ ಅಂತ ಇದೆ. ಕಬ್ಬಾಸ್ಪುರ ರೋಡ್ ಮೇನ್ ರೋಡ್ ಅಲ್ಲಿ ನಾಗರಪಳ್ಳಿ ಮೇನ್ ರೋಡ್ ಹತ್ರ ಆಗಿದೆ. ಏನಾಯ್ತು ಬ್ರದರ್ ಆಕ್ಚುಲಿ ಅದು? ಸರ್, ಅದು ರೋಡ್ ರೇಂಜ್. ಸೊ ಲೇಡೀಸ್ ಅವ್ರ ಕಾರ್ ಓಡಿಸ್ತಿದ್ರು. ಓಕೆ, ಅವರೇ ಕಾರ್ ಟಚ್ ಮಾಡ್ಕೊಂಡು ಏನೋ ಬೈಸ್ಬಿಟ್ಟು ಹೋದ್ರು. ಸೊ ಲೇಡೀಸ್ ಹತ್ರ ಮಾತಾಡ್ಸ್ಬಾರ್ದು ಅಂದ್ಬಿಟ್ಟು ಪ್ಯಾಸೆಂಜರ್ ಸೀಟ್ ಅಲ್ಲಿ ಮುಗಿದ್ರೆ ಇವರು ಸರ್ ಕುತ್ಕೊಂಡಿದ್ರು. ಅವರು ಏರ್ ಫೋರ್ಸ್ ನವರು ಅವರು ಟಿ ಶರ್ಟ್ ಆಗಿ ಒಂದು ಸಾಫ್ಟ್ವೇರ್ ಟೆಕ್ಕಿ ತರ ಡ್ರೆಸ್ ಮಾಡ್ಕೊಂಡಿರೋ ಟಿ ಶರ್ಟ್ ಜೀನ್ಸ್ ಅಂದ್ಬಿಟ್ಟು ಕಾರಿಂದ ಹೋಗ್ಬಿಟ್ಟು ಸರ್ ನೀವೇ ಕಾರ್ ಟಚ್ ಮಾಡಿಸಿದ್ದು, ನೀವೇ ಬೈತಾ ಇದ್ದೀರಾ, ಯಾಕೆ ಏನಾಯ್ತು? ಸೋಮವಾರ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಸುಮ್ಮನೆ ಯಾಕೆ ಮಾಡ್ತೀರಾ? ಅವರು ಕಾರಿಂದ ಹೇಳಿದ್ಬಿಟ್ಟು ಗಾಡಿ ನೆಟ್ಟಿ ಸೈಡಿಗೆ ಹಾಕಬೇಕು. ನಾನ್ ಸರಿ ಗಾಡಿ ಸ್ಟ್ಯಾಂಡ್ ಇಲ್ದ ಬಿದ್ದೋಗುತ್ತಲ್ಲ ಅಂತ ಗಾಡಿ ಇಟ್ಕೊಂಡು ಹೋದಲ್ಲಿ ತಳ್ಳಿದ್ರು ಅವ್ರ ನನ್ನ. ಅದಾಗಿ ನಾನು ಯಾಕೆ ನನ್ನ ತಳ್ತಾ ಇದೀರ ಅಂತ ಹೇಳಿದಾಗ ಹೊಡೆದಾಟ ಶುರು ಆಯ್ತು ಸರ್. ಗೊತ್ತಾಯ್ತು. ಅದೇ ಪ್ರಾರಂಭದಲ್ಲಿ ಅದು ಇನ್ಸಿಡೆಂಟ್ ಬೇರೆ ತರನೇ ಅದು ಬಿಂಬಿಸಿದ್ರು, ಬಟ್ ಅಲ್ಟಿಮೇಟ್ಲಿ ನಾನು ಸಿಸಿಟಿವಿ ದೃಶ್ಯನೂ ನೋಡಿದೆ ತಮ್ದು. ಸಿಸಿಟಿವಿಲಿ ನೋಡಿದಾಗ ಪಾಪ ನಿಮ್ ಮೇಲೆ ಅವರು ಹಲ್ಲೆ ಮಾಡಿರೋ ಅಂತದ್ದು ಇವೆಲ್ಲವೂ ಕೂಡ ಜಸ್ಟ್ ವಾಚ್ ಎಸ್ಟರ್ಡೇ ನಾನು ನೋಡಿದೆ. ಬಹಳ ಬೇಸರ ಆಯ್ತು. ತಲೆ ಕೆಡ್ಸ್ಕೊಂಬಿಡಿ, ನಮ್ ಕನ್ನಡದ ಹುಡುಗ ನೀವು, ನಿಮ್ ಜೊತೆ ಇರ್ತೀನಿ. ಅದಕ್ಕೆ ಆಮೇಲೆ ನಿಮ್ಗೆ ಏನ್ ಕೆಲ್ಸದ್ದೇನಾರು ಸ್ವಲ್ಪ HR ಅವ್ರ ಏನಾರು ಬೇರೆ ತರ ಏನಾರು ಮಾತಾಡಿದಾರಾ? ಇಲ್ಲ, ಬೇರೆ ತರ ಏನೋ ಮಾತಾಡಿದಾರೆ ಅಂದ್ರೆ ಸರ್ ಅವರು ಅದೇ 2 ಡೇಸ್ ಆಫೀಸ್ ಹೋಗಿಲ್ವಲ್ಲ, ಸೊ ಹಾಗಾಗಿ ನನ್ನ ನಂಬರ್ ಸ್ವಿಚ್ ಆಫ್ ಆಗಿದೆ, ಫೋನ್ ಹೊಡೆದೋಗಿರೋದ್ರಿಂದ. FIR ನಿಮ್ ಮೇಲೆ ಮಾತ್ರ ದಾಖಲಾಗಿದೆ, ಇವ್ರ ಮೇಲೆ ದಾಖಲಾಗಿಲ್ಲ. ಯಾರು ನಿಮ್ ಮೇಲೆ ಹಲ್ಲೆ ಮಾಡಿದ್ರು ಅಲ್ವಾ? ಇಲ್ಲ ಸರ್, ದಾಖಲು ಮಾಡಿದೀವಿ ಅಂತ ಅಂದ್ರು. ಮಾಡಿದೀವಿ ಅಂತ ಹೇಳಿದ್ರ, ಬಟ್ ಅದೇ ನಿನ್ನೆ ಪತ್ರಿಕೆಗಳಲ್ಲಿ ನಾನು ಓದಿದಾಗ ಪಾಪ ತಮ್ಮ ಮೇಲೆ ಮಾತ್ರ ಅದು FIR ದಾಖಲಾಗಿತ್ತು ಅಂತ ಕೇಳ್ಪಟ್ಟೆ. ನೋಡ್ತೀನಿ, ನಾನು ಅದನ್ನು ವಿಚಾರಿಸ್ತೀನಿ. ಬಟ್ ಇಲ್ಲ, ಕೆಲ್ಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ದಯಮಾಡಿ ಒಂದು ಫೋನ್ ಮಾಡಿ. ಇದು ನನ್ನ ನಂಬರು. ಏನಾದ್ರು ಸಮಸ್ಯೆ ಇದ್ರೆ ನಾ ಖಂಡಿತವಾಗ್ಲೂ ಇಂಟರ್ಫಿಯರ್ ಆಗಿ ನಿಮ್ಮ HR ಗೆ ಮಾತಾಡಿ ಬಗೆಹರಿಸ್ಕೊಡ್ತೀನಿ ಬ್ರದರ್. ಧೈರ್ಯವಾಗಿರಿ, ನಿಮ್ ಜೊತೆ ಇರ್ತೀನಿ. ಇದು ನನ್ನ ಪರ್ಸನಲ್ ನಂಬರು, ಎನಿ ಟೈಮ್ ಫೋನ್ ಮಾಡಿ. ಏನಾದ್ರು ಸಮಸ್ಯೆ ಇದ್ರೆ ಹೇಳಿ, ನಾನೇ ಬರ್ತೀನಿ. ಧೈರ್ಯವಾಗಿರಿ ವಿಕಾಸ್ ಅವರೇ. ಥ್ಯಾಂಕ್ ಯು ಬ್ರದರ್. ಟೇಕ್ ಕೇರ್. ಬಾಯ್. ನಮಸ್ತೆ, ನಿಖಿಲ್ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಅದೇ ಗೊತ್ತಾಯ್ತು, ನೆನ್ನೆ ಇನ್ಸ್ಟೆಂಟ್ ಟಿನ್ ಫ್ಯಾಕ್ಟ್ರಿ ಹತ್ರ ಗೊತ್ತಾಯ್ತು ಬ್ರದರ್, ನೋಡ್ದೆ ವಿಷಯನೂ ತಿಳ್ಕೊಂಡೆ. ಬಹಳ ಬೇಜಾರಾಯ್ತು, ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಎಲ್ಲಿದ್ರಿ ಬ್ರದರ್ ತಾವು? ನಾನು ಮನೆಯಿಂದ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೆ. ಅದು ಮಾರ್ಕೆಟ್ ಮಾಡಕ್ಕೆ ಕರೀತಿದ್ರು. ಸ್ವಲ್ಪ ಹಾಗಾಗಿ ಫೋನು ಬಟ್ಟೆಗೆಲ್ಲ ಬುಕ್ ಮಾಡಕ್ಕೆ ಹೇಳಿದ್ದಾರೆ. ಟಿನ್ ಫ್ಯಾಕ್ಟ್ರಿ ಹತ್ರ ಆಗಿರೋದಲ್ಲ ಇನ್ಸಿಡೆಂಟು? ಇದು ಟಿನ್ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಮುಂದೆ ಗೊಬ್ಬರ ಗ್ರ್ಯಾಂಡ್ ಮಾಲ್ ಅಂತ ಇದೆ. ಕಬ್ಬಾಸ್ಪುರ ರೋಡ್ ಮೇನ್ ರೋಡ್ ಅಲ್ಲಿ ನಾಗರಪಳ್ಳಿ ಮೇನ್ ರೋಡ್ ಹತ್ರ ಆಗಿದೆ. ಏನಾಯ್ತು ಬ್ರದರ್ ಆಕ್ಚುಲಿ ಅದು? ಸರ್, ಅದು ರೋಡ್ ರೇಂಜ್. ಸೊ ಲೇಡೀಸ್ ಅವ್ರ ಕಾರ್ ಓಡಿಸ್ತಿದ್ರು. ಓಕೆ, ಅವರೇ ಕಾರ್ ಟಚ್ ಮಾಡ್ಕೊಂಡು ಏನೋ ಬೈಸ್ಬಿಟ್ಟು ಹೋದ್ರು. ಸೊ ಲೇಡೀಸ್ ಹತ್ರ ಮಾತಾಡ್ಸ್ಬಾರ್ದು ಅಂದ್ಬಿಟ್ಟು ಪ್ಯಾಸೆಂಜರ್ ಸೀಟ್ ಅಲ್ಲಿ ಮುಗಿದ್ರೆ ಇವರು ಸರ್ ಕುತ್ಕೊಂಡಿದ್ರು. ಅವರು ಏರ್ ಫೋರ್ಸ್ ನವರು ಅವರು ಟಿ ಶರ್ಟ್ ಆಗಿ ಒಂದು ಸಾಫ್ಟ್ವೇರ್ ಟೆಕ್ಕಿ ತರ ಡ್ರೆಸ್ ಮಾಡ್ಕೊಂಡಿರೋ ಟಿ ಶರ್ಟ್ ಜೀನ್ಸ್ ಅಂದ್ಬಿಟ್ಟು ಕಾರಿಂದ ಹೋಗ್ಬಿಟ್ಟು ಸರ್ ನೀವೇ ಕಾರ್ ಟಚ್ ಮಾಡಿಸಿದ್ದು, ನೀವೇ ಬೈತಾ ಇದ್ದೀರಾ, ಯಾಕೆ ಏನಾಯ್ತು? ಸೋಮವಾರ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಸುಮ್ಮನೆ ಯಾಕೆ ಮಾಡ್ತೀರಾ? ಅವರು ಕಾರಿಂದ ಹೇಳಿದ್ಬಿಟ್ಟು ಗಾಡಿ ನೆಟ್ಟಿ ಸೈಡಿಗೆ ಹಾಕಬೇಕು. ನಾನ್ ಸರಿ ಗಾಡಿ ಸ್ಟ್ಯಾಂಡ್ ಇಲ್ದ ಬಿದ್ದೋಗುತ್ತಲ್ಲ ಅಂತ ಗಾಡಿ ಇಟ್ಕೊಂಡು ಹೋದಲ್ಲಿ ತಳ್ಳಿದ್ರು ಅವ್ರ ನನ್ನ. ಅದಾಗಿ ನಾನು ಯಾಕೆ ನನ್ನ ತಳ್ತಾ ಇದೀರ ಅಂತ ಹೇಳಿದಾಗ ಹೊಡೆದಾಟ ಶುರು ಆಯ್ತು ಸರ್. ಗೊತ್ತಾಯ್ತು. ಅದೇ ಪ್ರಾರಂಭದಲ್ಲಿ ಅದು ಇನ್ಸಿಡೆಂಟ್ ಬೇರೆ ತರನೇ ಅದು ಬಿಂಬಿಸಿದ್ರು, ಬಟ್ ಅಲ್ಟಿಮೇಟ್ಲಿ ನಾನು ಸಿಸಿಟಿವಿ ದೃಶ್ಯನೂ ನೋಡಿದೆ ತಮ್ದು. ಸಿಸಿಟಿವಿಲಿ ನೋಡಿದಾಗ ಪಾಪ ನಿಮ್ ಮೇಲೆ ಅವರು ಹಲ್ಲೆ ಮಾಡಿರೋ ಅಂತದ್ದು ಇವೆಲ್ಲವೂ ಕೂಡ ಜಸ್ಟ್ ವಾಚ್ ಎಸ್ಟರ್ಡೇ ನಾನು ನೋಡಿದೆ. ಬಹಳ ಬೇಸರ ಆಯ್ತು. ತಲೆ ಕೆಡ್ಸ್ಕೊಂಬಿಡಿ, ನಮ್ ಕನ್ನಡದ ಹುಡುಗ ನೀವು, ನಿಮ್ ಜೊತೆ ಇರ್ತೀನಿ. ಅದಕ್ಕೆ ಆಮೇಲೆ ನಿಮ್ಗೆ ಏನ್ ಕೆಲ್ಸದ್ದೇನಾರು ಸ್ವಲ್ಪ HR ಅವ್ರ ಏನಾರು ಬೇರೆ ತರ ಏನಾರು ಮಾತಾಡಿದಾರಾ?
ಇಲ್ಲ ಬೇರೆ ತರ ಏನೋ ಮಾತಾಡಿದಾರೆ ಅಂದ್ರೆ ಸರ್ ಅವರು ಅದೇ 2 ಡೇಸ್ ಆಫೀಸ್ ಹೋಗಿಲ್ವಲ್ಲ, ಸೊ ಹಾಗಾಗಿ ನನ್ನ ನಂಬರ್ ಸ್ವಿಚ್ ಆಫ್ ಆಗಿದೆ, ಫೋನ್ ಹೊಡೆದೋಗಿರೋದ್ರಿಂದ. ಹಾ FIR ನಿಮ್ ಮೇಲ್ ಮಾತ್ರ ದಾಖಲಾಗಿದೆ, ಇವ್ರ ಮೇಲೆ ದಾಖಲಾಗಿಲ್ಲ. ಯಾರು ನಿಮ್ ಮೇಲೆ ಹಲ್ಲೆ ಮಾಡಿದ್ರು ಓಕೆ ಅಲ್ವಾ? ಇಲ್ಲ ಸರ್, ದಾಖಲು ಮಾಡಿದೀವಿ ಅಂತ ಅಂದ್ರು. ಮಾಡಿದೀವಿ ಅಂತ ಹೇಳಿದ್ರ, ಬಟ್ ಅದೇ ನಿನ್ನೆ ಪತ್ರಿಕೆಗಳಲ್ಲಿ ನಾನು ಓದಿದಾಗ ಪಾಪ ತಮ್ಮ ಮೇಲೆ ಮಾತ್ರ ಅದು FIR ದಾಖಲಾಗಿತ್ತು ಅಂತ ಕೇಳ್ಪಟ್ಟೆ. ಹಾ ನೋಡ್ತೀನಿ, ನಾನು ಅದನ್ನು ವಿಚಾರಿಸ್ತೀನಿ. ಬಟ್ ಇಲ್ಲ, ಕೆಲ್ಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ದಯಮಾಡಿ ಒಂದು ಫೋನ್ ಮಾಡಿ, ಇದು ನನ್ನ ನಂಬರು. ಏನಾದ್ರು ಸಮಸ್ಯೆ ಇದ್ರೆ ನಾ ಖಂಡಿತವಾಗ್ಲೂ ಇಂಟರ್ಫಿಯರ್ ಆಗಿ ನಿಮ್ಮ HR ಗೆ ಮಾತಾಡಿ ಬಗೆಹರಿಸ್ಕೊಡ್ತೀನಿ ಬ್ರದರ್. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಧೈರ್ಯವಾಗಿರಿ, ನಿಮ್ ಜೊತೆ ಇರ್ತೀನಿ. ಇದು ನನ್ನ ಪರ್ಸನಲ್ ನಂಬರು, ಎನಿ ಟೈಮ್ ಫೋನ್ ಮಾಡಿ. ಏನಾದ್ರು ಸಮಸ್ಯೆ ಇದ್ರೆ ಹೇಳಿ, ನಾನೇ ಬರ್ತೀನಿ. ಧೈರ್ಯವಾಗಿರಿ ವಿಕಾಸ್ ಅವರೇ. ಥ್ಯಾಂಕ್ ಯು ಬ್ರದರ್. ಟೇಕ್ ಕೇರ್, ಬಾಯ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.